ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ, ಅಧಿಕಾರ ಹಂಚಿಕೆಯ ಒಪ್ಪಂದ ಏನಿತ್ತು ಅದೇನಾದರೂ ಜಾರಿ ಆಗುತ್ತಾ ಅಂತ ಈಗ ಮತ್ತೆ ನಾಯಕರು ಅಲರ್ಟ್ ಆಗಿದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿಎಂ ಆಪ್ತರ ಬಳಗ, ಡಿಸಿಎಂ ಆಪ್ತರ ಬಳಗವೂ ಕೂಡ ಅಲರ್ಟ್ ಆಗಿದೆ. ಹಾಗಾದ್ರೆ ಎಲ್ಲಿಗೆ ಬಂತು ಈ ಸಮರ ಅಂತ ನಾವು ನೋಡೋದಾದ್ರೆ, ಇತ್ತೀಚೆಗೆ ಸಿಎಂ ಬದಲಾವಣೆ ವಿಚಾರವಾಗಿ ದಿಲ್ಲಿಗೆ ದೌಡಾಯಿಸಿ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ನ ಕೆಲವು ನಾಯಕರನ್ನ ಭೇಟಿ ಮಾಡಿ ಚರ್ಚಿಸಿದ್ರು. ಇದರ ನಡುವೆ ಮತ್ತೆ ಈ ವಿಚಾರ ದಿಲ್ಲಿಗೆ ಸ್ಥಳಾಂತರ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಹಾಗಾಗಿನೇ ಇಲ್ಲಿ ಅವರು ಹೆಡ್ಲೈನ್ ಕೊಟ್ಟಿರೋದು ಮತ್ತೆ ಇಲ್ಲಿಂದ ದಿಲ್ಲಿಗೆ ಅಂತ. ಇಲ್ಲಿಂದ ಮತ್ತೆ ದಿಲ್ಲಿಗೆ ಶಿಫ್ಟ್ ಆಗ್ತಾ ಇದೆ ಈ ವಿಚಾರ ಅಂತ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಮಂಗಳವಾರ ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರ ಪರಿಸ್ಥಿತಿಯನ್ನ ಮನದಟ್ಟು ಮಾಡುವಂತ, ಅವರಿಗೆ ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಮನದಟ್ಟು ಮಾಡುವಂತ ಸಾಧ್ಯತೆ ಇದೆ. ಬಳಿಕ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸ್ಕೊಂಡು ಇದ್ರ ಬಗ್ಗೆ ಪರಿಹಾರ ಸೂತ್ರವನ್ನ ಸಿದ್ಧಪಡಿಸುವಂತ ಸಂಭವ ಇದೆ. ಪರಿಹಾರ ಸೂತ್ರ ಏನಾಗಬಹುದು ಅದೇ ಕುತೂಹಲ. ನೋಡಿ, ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಪ್ರಹಸನ ಏನಿದೆ ಇನ್ನೂ ಕೂಡ ಇಲ್ಲಿಂದ ಇದು ಅಂದರೆ ಬೆಂಗಳೂರಿನಿಂದ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ಕಳೆದ 4 ದಿನಗಳ ಹಿಂದೆ ನಗರಕ್ಕೆ ಆಗಮಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರೊಂದಿಗೆ ಚರ್ಚೆ ನಡೆಸಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದರೆ ಇಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಮಾತ್ರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿಲ್ಲ. ಅವರೇ ಬೆಂಗಳೂರಿಗೆ ಬಂದ್ರೂ ಭೇಟಿ ಮಾಡೋದಕ್ಕೆ ಹೋಗಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು, ಕೆಲ ಶಾಸಕರೇನಿದ್ದಾರೆ ಅವ್ರು ಮಾತ್ರ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಕಾರಣ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅಂತ. ಇದ್ರ ಮಧ್ಯೆ ಈಗ ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನಡುವೆ ಮಾರ್ಮಿಕ ನುಡಿಯ ಸಮರ ಕೂಡ ಮುಂದುವರೆದಿದೆ. ಪಕ್ಷದ ವರಿಷ್ಠರು ಹೇಳಿದರೆ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಂದರೆ ಇಲ್ಲಿವರೆಗೂ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ರು, ಮೊನ್ನೆ ಅಷ್ಟೇ ಒಂದು ಹೇಳಿಕೆ ಏನು ಕೊಟ್ಟಿದ್ರು, ನಾನೇ ಕಣಯ್ಯ 5 ವರ್ಷ ಸಿಎಂ ಅಂತ ಹೇಳಿದ್ರು. ಲಾಸ್ಟಿಗೆ ಹೋಗುವಾಗ ತಿರುಗಿ ಹೇಳೋಗಿದ್ರು ಹೈಕಮಾಂಡ್ ಒಪ್ಪಿದ್ರೆ ಅಂತ. ಆದ್ರೆ ಈಗ ಹೇಳ್ತಿರೋದು ಮಾರ್ಮಿಕವಾಗಿ ಹೈಕಮಾಂಡ್ ನಾನೇ 5 ವರ್ಷ ಸಿಎಂ ಅಂದರೆ ನಾನೇ ಇರ್ತೀನಿ ಅಂತ. ಹಾಗಾಗಿ ಇದೊಂದು ಕುತೂಹಲಕ್ಕೂ ಎಡೆ ಮಾಡಿಕೊಡ್ತಾ ಇದೆ. ಅಕಸ್ಮಾತ್ ಅಧಿಕಾರ ಬದಲಾವಣೆ ಮಾಡಬೇಕು ಅಂತ ಅಂದರೆ ಸಿದ್ದರಾಮಯ್ಯನವರು ಒಪ್ಪಬಹುದಾ ಅನ್ನೋದ್ರ ಬಗ್ಗೆ. ಮತ್ತೊಂದು ಕಡೆ ಸಿಎಂ ಹೇಳಿಕೆಯು ನನಗೆ ವೇದ ವಾಕ್ಯ ಇದ್ದಂತೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ, ಅದು ವ್ಯಂಗ್ಯ ಅನ್ಕೊಳ್ತಿರೋ, ವಿಡಂಬನೆ ಅನ್ಕೊಳ್ತಿರೋ, ಅಥವಾ ನಿಜವಾಗ್ಲೂ ಹಿಂಗೆ ಇದ್ದಾರೆ ಅನ್ಕೊಳ್ತಿರೋ ನಿಮಗೆ ಬಿಟ್ಟಿದ್ದು. ಬಟ್ ಡಿ ಕೆ ಶಿವಕುಮಾರ್ ಆ ರೀತಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನಮ್ಮ ಆಸ್ತಿ, ಅವ್ರು ಏನು ಹೇಳಿದ್ರು ಕೂಡ ಅದಕ್ಕೆ ನಾವು ತಕರಾರು ತೆಗೆಯೋದಕ್ಕೆ ಹೋಗಲ್ಲ, ಅದು ವೇದ ವಾಕ್ಯ ಇದ್ದಂತೆ, ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹೀಗಾಗಿ ದೇವರು ನಮ್ಮ ಮುಂದೆ 2 ಆಯ್ಕೆ ಕೊಟ್ಟಿದ್ದಾನೆ, ಒಂದು ಕೊಟ್ಟು ಹೋಗೋದು, ಇನ್ನೊಂದು ಬಿಟ್ಟು ಹೋಗೋದು ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾರ್ಮಿಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಬಿಗಿ ಪಟ್ಟು ಹಿಡಿದಿರೋದಂತೂ ಕಾಣಿಸ್ತಾ ಇದೆ. ಆದರೆ ಅವರು ಪ್ರತ್ಯಕ್ಷವಾಗಿ ಹೇಳ್ದೇ ಇದ್ರು ನಾನು ಸಿಎಂ ಆಗಬೇಕು ಅಂತೇಳಿ ಪಟ್ಟು ಹಿಡಿದಿರೋದು ಗೊತ್ತಾಗದೇ ಇದ್ರು ಅವರ ಶಾಸಕರು, ಬೆಂಬಲಿತ ಶಾಸಕರು ದೆಹಲಿಗೆ ಹೋಗಿರೋದೆ ಅದೆಲ್ಲದಕ್ಕೂ ಕೂಡ ಒಂದು ರೀತಿಯಾಗಿ ಸಾಕ್ಷಿಯಾಗಿದೆ. ನೋಡೋಣ, ಇಲ್ಲಿಂದ ದೆಹಲಿಗೆ ಶಿಫ್ಟ್ ಆದಮೇಲೆ 30ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇತಿಶ್ರೀ ಹಾಡಬಹುದಾ, ಒಂದು ಅಧಿಕಾರ ಹಂಚಿಕೆ ಆಗಬಹುದು. ಇಲ್ಲ ಅಂತಂದರೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗಬೇಡಿ, ಸಿಎಂ ಆಗಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಮತ್ತೊಂದು ಉನ್ನತ ಹುದ್ದೆ ಸಿಗಬಹುದಾ? ಮುಂದಿನ ದಿನಗಳಲ್ಲಿ ನೋಡೋಣ.